ನಮಸ್ಕಾರ ಗುರು, ನೀ ನೋಡ್ತೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು RCB. ನಮ್ಮ RCB ಮತ್ತೆ ಎಲ್ಲೋಡೆ ಅಡಿಪೋಡೆ ಚೆನ್ನೈ ಸೂಪರ್ ಕಿಂಗ್ಸ್ ಕಂಪ್ಯಾರಿಸನ್ ಗುರು. ಪ್ಲೇಯಿಂಗ್ ಲೆವೆಲ್ ಕಂಪ್ಯಾರಿಸನ್ ಆಗಿರ್ಬೋದು ಅಥವಾ ಟೀಮ್ ಕಂಪ್ಯಾರಿಸನ್, ಎರಡು ಟೀಮಲ್ಲಿ ಯಾವುದು ಬಲಿಷ್ಠ ಮತ್ತೆ ಎಡ್ ಯಾವ ರೀತಿ ಇಟ್ಟಿದ್ದಾರೆ IPL ಎರಡು ತಂಡಗಳು ಮುಖಾಮುಖಿ ಆದಾಗ ಯಾವ ತಂಡಗಳು 2025 ಬಲಿಷ್ಠ ಆಗಿ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು. ಕಂಪ್ಯಾರಿಸನ್ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಳದ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಡೈರೆಕ್ಕಿಂತ ಮುಂಚೆ ನೀವು ನೋಡ್ಬೋದು ಸಬ್ಸ್ಕ್ರೈಬ್ ಆದ್ರ. ಹಾಗಾದ್ರೆ ಬನ್ನಿ ತಡ ಮಾಡಬೇಕು, ಶುರು ಮಾಡೋಣ. ಸ್ಟ್ರೈಟ್ ಅವೇ ಕಂಪ್ಯಾರಿಸನ್ಗೆ ಇಳಿದು ಬಿಡೋಣ ಗುರು. ಕುಯ್ಯೋದು ಬೇಡ, ಅವ್ರು ಹಿಂಗೆ ಇವ್ರು ಹಿಂಗೆ, ಆ ಪ್ಲೇಸ್ ಹಿಂಗೆ, ಆ ಪ್ಲೇಸ್ ಫಾರ್ಮ್ ಇಲ್ಲ, ಈ ಫ್ಲೇವರ್ಸ್ ಹಿಂಗೆ ಅವರೇ. ನಮ್ಮ RCB ಪ್ಲೇಯರ್ಸ್ಗಳ ಮೇಲೆ ನಮ್ಮ RCB ಅಭಿಮಾನಿಗಳು ಏನಪ್ಪ ಅಂತಾರೆ ಗುರು, ಯಾವ ಟೀಮ್ ಹೆಂಗೆ ಇರಲಿ ನಾವು ಈ ಸಲ ಕಪ್ ಹೊಡೆದೇ ಹೊಡಿತೀವಿ, ಈ ಸಲ ಕಪ್ ನಮ್ದು, 7ನೇ ಸಲ ಕಪ್ ನಮ್ದೇ ಗುರು. ಯಾವ ಟೀಮ್ ಅವನು ಹಂಗೆ ನಾವು ಹಿಂಗೆ ಅಪ್ಪ ಇರೋದು, ನೀ ಯಾರು ಹೇಳೋಕೆ? ನಮ್ಮ RCB ಸ್ಟ್ರಾಗಿ ಮ್ಯಾಚ್ RCB ಗೆಲ್ಲೋದು ನೋಡು. ಅವನವನ ನಮ್ಮ ಕಡೆ ಕೊಯ್ಲಿ ಅವ್ನು ನೋಡು ಅಷ್ಟೇ. ನಾವು ಯಾವ ಟೀಮ್ ಹೆಂಗಾರಿಲ್ಲ ಸಲ ನಾವು ಇಷ್ಟೇ ಗುರು ಹೇಳೋದು ಅಂತ ಹೇಳ್ತೀವಿ. ಈಗ ಕಂಪ್ಯಾರಿಸನ್ ನಡುವೆ RCB CSK ಮತ್ತು ಮುಖಾಮುಖಿ ನೋಡೋಣ ಅಂತ ಹೇಳಬೇಕು. 33 ಬಾರಿ ಎರಡು ತಂಡಗಳು ಮುಖಾಮುಖಿ ಆಗಿದ್ದಾರೆ IPL ಅಲ್ಲಿ ಅಂತ ಹೇಳಬೇಕು. IPL ಮುಖಾಮುಖಿ 33 ಆಗಿದ್ದಾರೆ. RCB ತಂಡ ಕೇವಲ 11 ಬಾರಿ ಗುರು ಗೆದ್ದಿರೋದು. ಚೆನ್ನೈ ಅವರು 21 ಬಾರಿ ಗೆದ್ದಾರಲ್ಲ ಗುರು. ಏನು ಗುರು, ಚೆನ್ನೈ ಸಲ್ಯೂಟ್. ಏನು ಚೆನ್ನೈ ಅವರು ಆರು ಚೆನ್ನಾಗಿ ಆಡ್ತಾರೆ. ಚೆನ್ನೈ ಏನೋ RCB ಕಂಡ್ರೆ ಏನಪ್ಪ ಗೊತ್ತಿಲ್ಲ, ನಮ್ಮ RCB ಅವ್ರು ಚೆನ್ನೈ ಮೇಲೆ ಹೋಯ್ತಾರೆ, ಅವ್ರು ನಮ್ಮ ಮೇಲೆ ಚೆನ್ನಾಗಿ ಆಡ್ತಾರೆ. ಆ ಟೀಮ್ ಯಾವ್ದಾರು ಕಳಪೆ ಆಡ್ತಾರೆ ಚೆನ್ನೈ ಸೂಪರ್ ಕಿಂಗ್ಸ್ ಅವರು, ಆದ್ರೆ ನಮ್ಮ RCB ಅವರು ಅವ್ರ ಮೇಲೆ ಸೋತ್ಬಿಡ್ತಾರೆ. ಆ ರೀತಿ ಆಗಿರುತ್ತೆ ನಮ್ಮ RCB ತಂಡ ಒಂದೊಂದ್ಸಲಿ ಅಂತ ಹೇಳ್ಬೇಕು. ಈ ವರ್ಷ ಆ ರೀತಿ ಆಗ್ಬಾರ್ದು ಗುರು. ಈ ಕಂಪ್ಯಾರಿಸನ್ ಉಲ್ಟಾ ಪಲ್ಟಾ ಮಾಡಿ ಮುಂದೆ ಎರಡು ಎಷ್ಟು ಆಗುತ್ತೆ ಅಷ್ಟು ಗೆಲ್ಸ್ಕೊಂಡು ಹೋಯ್ತಾ ಇರ್ಬೇಕು ನಮ್ಮ RCB ತಂಡ 2025 ಚೆನ್ನೈ ಮೇಲೆ ಅಂತ ಹೇಳ್ತೀನಿ. ಈಗ ಪ್ಲೇಯಿಂಗ್ ಲೆವೆಲ್ ಕಂಪ್ಯಾರಿಸನ್ ಹೋಗೋದಾಯ್ತು ಅಂತಂದ್ರೆ ಗುರು ಹೋಗ್ಬಿಡೋಣ. ಫೋಟೋ ಹಾಕೊಂಡಿದ್ದೀನಿ, ಇನ್ನೂ ಅಂತ ಇವೇನೋ ಸೆಲ್ಫಿ ಸ್ಟಿಚ್ಚು ಇಟ್ಕೊಳ್ಳೋದು ಏನಿಲ್ಲ, ಅದಕ್ಕೆ ಸುಮ್ಮನೆ ಕ್ಯಾಂಪ್ಸನಿಂಗ್ ವಿಡಿಯೋ ಮಾಡ್ತೀನಿ. ಈಗ RCB ಮತ್ತು ಚೆನ್ನೈ ಹೋಗೋದಾಯ್ತು ಅಂದರೆ, ಈಗ ಓಪನರ್ ಗಾಯಕ್ವಾಡ್ ಆದರೆ ಈ ಕಡೆ ಚೆನ್ನೈಯಲ್ಲಿ ಗಾಯಕ್ವಾಡ್ ಕಾನ್ವೆ ಆಯಿತು ಅಂತ ಅಂದರೆ ನಮ್ಮ ಕಡೆ ಕೊಹ್ಲಿ ಫಿನ್ಸಾಲ್ಟ್ ಅಂತ ಹೇಳಬೇಕು. ಇವ್ರಿಬ್ಬರು ರೀಸೆಂಟಾಗಿ ಇವ್ರು ಎರಡು ತಂಡಗಳು ಓಪನರ್ಸ್ಗಳು ಯಾರಪ್ಪ, ಇವ್ರಿಬ್ಬರು ಕೂಡ ಫಾರ್ಮ್ ಇದ್ದಾರೆ. ಎರಡು ತಂಡದಲ್ಲಿ ಯಾರಪ್ಪ ಬಲಿಷ್ಠ ಆದಾಯ್ತು ಅಂದರೆ ಈಗ ಓಪನರಲ್ಲಿ ನಮ್ಮ RCB ಗುರು. 1 ಪಾಯಿಂಟ್ ನಮ್ಮ RCBಗೆ ಎತ್ತಾಯ್ಕೊಳ್ಳಿ ಗುರು. ಯಾಕಂತ ಅಂದರೆ ಫಾರ್ಮ್ ನೋಡೋದಾಯ್ತು ಅಂತಾರೆ, ಫಿನ್ಸಾಲ್ಟ್ ಅವರು ಬೆಂಕಿ ಫಾರ್ಮ್ ಇದ್ದಾರೆ, ವಿರಾಟ್ ಕೊಹ್ಲಿ ಅವರು ಕೂಡ ಬೆಂಕಿ ಫಾರ್ಮ್ ಇದ್ದಾರೆ. ಇನ್ನು ಋತುರಾಜ್ ಗಾಯಕ್ವಾಡ್ ಅವರು ಅಂತ ಪತ್ವೇನೇ ಇಲ್ದಂಗೆ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ಬೇಕು. IPL ಮುಗಿದ್ಮೇಲೆ ಪತ್ವೇನೇ ಇಲ್ಲ, ಆ ರೀತಿ ಆಗಿದೆ ಅಂತ ಹೇಳ್ಬೇಕು. ಕಾನ್ವೆ ಅವರು ಚೆನ್ನಾಗಿ ಆಡಿದ್ದಾರೆ, ಚೆನ್ನಾಗಿ ಫಾರ್ಮಲ್ಲಿ ಇದ್ದಾರೆ. ಈಗ ಅಂದರೆ ಫಾರ್ಮಲ್ಲಿ ಇದ್ರು, ಆದರೆ ಈಗ ಫಾರ್ಮಲ್ಲಿ ಅಂತ ಹೇಳ್ಬೇಕು. ಇವರು ಸ್ವಲ್ಪ ಡೌನ್ ಆಗಿದ್ದಾರೆ ಅಂತ ಹೇಳ್ಬೇಕು. ಇನ್ನು ಮೂರನೇ ಪ್ಲೇಯರ್ ಬಂದು ಚೆನ್ನೈ ಕಡೆ ಹೋಗೋದಾಯ್ತು ಅಂತ ಅಂದ್ರೆ ರಾಹುಲ್ ತ್ರಿಪಾಠಿಯಾ ಮತ್ತೆ ಶಿವಮ್ ದುಬೆ ಅಂತ ಹೇಳ್ಬೇಕು ಗುರು. ಚೆನ್ನೈ ಸೂಪರ್ ಕಡೆ ಹೋಯ್ತು ಅಂತ ಅಂದ್ರೆ RCB ಕಡೆ ರಜತ್ ಪಟಿದಾರ್ ಮತ್ತೆ ಲಿವಿಂಗ್ ಸ್ಟೋನ್ ಅಂತ ಹೇಳ್ಬೇಕು ಗುರು. ಇದರಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಎಲ್ಲ ಬರೋದು ಅಂತ ಅಂದ್ರೆ ಇದರಲ್ಲೂ ಕೂಡ ನಮ್ಮ RCB ತಂಡದ ಗೆಲ್ತಾರೆ ಅಂತ ಹೇಳ್ಬೇಕು. ಯಾಕಂತಂದ್ರೆ ರಾಹುಲ್ ತ್ರಿಪಾಠಿಯ ಗೊತ್ತಿರ್ಬೋದು, ಅವರು ಅಷ್ಟೊಂದು ಫಾರ್ಮ್ ಇಲ್ಲ ಅಂತ ಹೇಳ್ಬೇಕು. ಆ ಕಾರಣಕ್ಕೆ ಚೆನ್ನೈ ಕೂಡ ಬಂದಿದ್ದಾರೆ, ಅಷ್ಟೊಂದು ಫಾರ್ಮ್ ಇಲ್ಲ ಅಂತ ಹೇಳ್ಬೇಕು. ಇವರೆಲ್ಲ ಪ್ಲೇಯಿಂಗ್ ನಲ್ಲಿ ಆಡೋಂಥ ಆಟಗಾರ ಅಷ್ಟೊಂದು ಫಾರ್ಮ್ ಇಲ್ಲ. ಶಿವಮ್ ದುಬೆ ಅವರು ಲಿವಿಂಗ್ ಸ್ಟೋನ್ ಕಂಪೇರ್ ರಜತ್ ಪಟಿದಾರ್ ಮತ್ತೆ ರಾಹುಲ್ ತ್ರಿಪಾಠಿ ಕಂಪೇರಿಸನ್ ಮಾಡಂಗಿಲ್ಲ, ಆ ರೀತಿ ಫಾರ್ಮ್ ಮಾಡಿದ್ರೆ ರಜತ್ ಪಟಿದಾರ್ ಅಂತ ಹೇಳ್ಬೇಕು. ಲಿವಿಂಗ್ ಸ್ಟೋನ್ ಮತ್ತೆ ಶಿವಮ್ ದುಬೆ ಕಂಪೇರಿಸನ್ ಮಾಡ್ತು ಅಂತ ಅಂದ್ರೆ ಅಲ್ಲಿ ಗೆಲ್ಲೋದು ಶಿವಮ್ ದುಬೆ ಅಂತ ಹೇಳ್ಬೇಕು. CSK ಪ್ಲೇಯರ್ಗೆ ಒಂದು ಅಂಕ ಅಂತ ಹೇಳ್ಬೇಕು. ಶಿವಮ್ ದುಬೆ ಅವ್ರಿಗೆ ಗೆಲ್ತೆ ಅಂತ ಹೇಳ್ಬೇಕು. ಯಾಕಂದ್ರೆ ಸಖತ್ತಾಗಿ ಫಾರ್ಮ್ ಮಾಡಿದ್ರೆ ಹೇಳ್ಬೇಕು. ಲಿವಿಂಗ್ ಸ್ಟೋನ್ಗಿಂತ ಒಳ್ಳೆ ಫಾರ್ಮ್ ಹೇಳ್ಬೇಕು. ಕಳೆದ ವರ್ಷ ಚೆನ್ನಾಗಿ ಕೂಡ ಆಡ್ತಾರೆ. ಲಿವಿಂಗ್ ಸ್ಟೋನ್ಗಿಂತ ಶಿವಮ್ ದುಬೆ ಅಂತ ಹೇಳ್ತೀನಿ ಗುರು. 4ನೇ ರೌಂಡ್ ಹೋಗೋದಾಯ್ತು ಜಿತೇಶ್ ಶರ್ಮಾ ಮತ್ತೆ ಟೀಮ್ ಡೇವಿಡ್ ಅಂತ ಹೇಳ್ಬೇಕು. ಇನ್ನು ಚೆನ್ನೈ ಕಡೆ ಹೋಯ್ತು ಅಂತ ಅಂದ್ರೆ ದೀಪಕ್ ಕೂಡ ಮತ್ತೆ ರವೀಂದ್ರ ಜಡೇಜಾ ಅವರು ಬರ್ತಾರೆ ಅಂತ ಹೇಳ್ಬೇಕು. ಎಷ್ಟು ಬರೋದು ಅವ್ರು ಬರ್ತಾರೆ ಅಂತ ಹೇಳ್ಬೇಕು. ಇದರಲ್ಲಿ ಕಂಪೇರಿಸನ್ ಹೋಯ್ತು ಅಂತ ಜಿತೇಶ್ ಮತ್ತೆ ಟೀಮ್ ಡೇವಿಡ್ ಕಡೆ ಹೋಯ್ತು ಅಂತಂದ್ರೆ ಇಬ್ಬರಲ್ಲೂ ಕೂಡ ಒಂದೊಂದು ಅಂಕ ಬರುತ್ತೆ ಅಂತ ಹೇಳ್ಬೇಕು. ಯಾಕಪ್ಪ ಇಬ್ಬರಲ್ಲೂ ಕೂಡ ಚೆನ್ನೈಗೆ ಒಂದು ಅಂಕ, ನಮ್ಮ RCBಗೆ ಒಂದು ಅಂಕ ಆಯ್ತು ಅಂತಾರೆ. ಇಲ್ಲಿ ದೀಪಕ್ ಕೂಡ ಮತ್ತೆ ಜಿತೇಶ್ ನಡುವೆ ಫೈಟ್ ಬೀಳಲಿಲ್ಲ. ಇಲ್ಲಿ ಟೀಮ್ ಡೇವಿಡ್ ಮತ್ತೆ ಜಡೇಜಾ ನಡುವೆ ಫೈಟ್ ಬೀಳಿದೆ ಅಂತ ಹೇಳ್ಬೇಕು. ದೀಪಕ್ ಕೂಡ ಅವರು ಮತ್ತೆ ಜಿತೇಶ್ ಶರ್ಮಾ ಅವರು ಅಷ್ಟೇ ಅಂತ ಹೇಳ್ಬೇಕು. ಅಂದ್ರೆ ಯಾವ ಸಮಯದಲ್ಲಿ ಆಡ್ತಾ ಹೇಳೋಕ್ಕಾಗೋದಿಲ್ಲ. ಆದರೆ ರವೀಂದ್ರ ಜಡೇಜಾ ಒಳ್ಳೆ ಆಲ್ರೌಂಡರ್ ಅಂತ ಹೇಳ್ಬೇಕು. ಬೌಲಿಂಗಲ್ಲೂ ಕೂಡ ವಿಕೆಟ್ ಕಿತ್ತೇಳ್ತಾರೆ, ಬ್ಯಾಟಿಂಗ್ ಎಲ್ಲ ಆಡ್ತಾರೆ. ಆದರೆ ಟೀಮ್ ಡೇವಿಡ್ ಅವರು ಅದೇ ರೀತಿ ಇದ್ದಾರೆ ಅಂತ ಹೇಳ್ಬೇಕು. ಬೌಲಿಂಗ್ ಸ್ವಲ್ಪ ವೀಕ್ ಅಂತ ಹೇಳ್ಬೇಕು. ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾರೆ, ಅದ್ರ ಬಗ್ಗೆ ನೋ ಡೌಟ್. ಜಿತೇಶ್ ಅಷ್ಟೇ ಅಂತ ಹೇಳ್ಬೇಕು. ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾರೆ, ಬೌಲಿಂಗ್ ಅಷ್ಟೇ ಅಂತ ಹೇಳ್ಬೇಕು. ಕರ್ಕೊಂಡು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್, ಬೌಲಿಂಗ್ ಬಗ್ಗೆ ಮಾತಾಡಂಗಿಲ್ಲ ಜಿತೇಶ್ ಅವರು. ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅಂತ ಹೇಳ್ತೀನಿ ಗುರು. ಇನ್ನು ಕುರ್ನಾಲು ಮತ್ತೆ ಹೇಜಲ್ವುಡ್ ನಮ್ಮ ಕಡೆ ಆಯ್ತು ಅಂತ ಅಂದ್ರೆ ಆ ಕಡೆ ಧೋನಿ ಮತ್ತೆ ಸ್ಯಾಮ್ ಕರನ್ ಆಗ್ತಾ ಇರಬೇಕು. ಸ್ಯಾಮ್ ಕರನ್ ಪಕ್ಕ ಪ್ಲೇಯಿಂಗ್ ಆಡಿ ಆಡ್ತಾರೆ, ಧೋನಿ ಅವರು ಕೂಡ ಆಡ್ತಾರೆ. ಇದರಲ್ಲೂ ಕೂಡ ಒಂದೊಂದು ಅಂಕ ಹೋಗುತ್ತೆ ಅಂತ ಹೇಳ್ಬೇಕು. ಯಾಕಂತಂದ್ರೆ ನಮ್ಮ ಕಡೆ ಫಿನಿಷರ್ ಮುಗ್ದಾಗುತ್ತೆ ಇಷ್ಟಕ್ಕೆ ಅಂತ ಹೇಳ್ಬೇಕು. ನಮ್ಮ ಇರೋಂಥ ಬ್ಯಾಟಿಂಗ್ ಎಲ್ಲ ಪೊಸಿಷನ್ ನಿಂತ್ಕೋತು ಅಂದ್ರೆ ಗೂಳಿಪಟ ನಿಂತ್ರೆ ಬುಡನೇ ಅಳ್ಳಾಡ್ಸಾಕ್ತಾರೆ, ಆ ರೀತಿ ನಮ್ಮ ಬ್ಯಾಟಿಂಗ್ ನೆನಪು ಇದೆ ಅಂತ ಹೇಳ್ಬೇಕು ಗುರು. ಇನ್ನು ಕಂಪ್ಯಾರಿಸನ್ ಅಲ್ಲಿ ಒಂದೊಂದು ಪಾಯಿಂಟ್ ಯಾಕಪ್ಪ ಅಂತಾರೆ, ಧೋನಿ ಮತ್ತೆ ಹೇಜಲ್ವುಡ್ನ ಕಂಪ್ಯಾರಿಸನ್ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಕಂಪ್ಯಾರಿಸನ್ ಮಾಡಬೇಕು ಅಂತಂದರೆ ಕುರ್ನಾಲು ಮತ್ತು ಸ್ಯಾಮ್ ಕರ್ನ ಕಂಪ್ಯಾರಿಸನ್ ಮಾಡ್ತು ಅಂತಾರೆ. ಕುರ್ನಾಲ್ಗಿಂತ ಸ್ಯಾಮ್ ಕರ್ನ್ ಸ್ವಲ್ಪ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಮತ್ತು ಬೌಲಿಂಗಲ್ಲೂ ಕೂಡ ವಿಕೆಟ್ ಕೇಳ್ತಾ ಅಂತ ಹೇಳ್ಬೇಕು. ಕುರ್ನಾಲ್ ಅವರು ಸ್ಪಿನ್ನರು
ಇವರು ಶಾಮ್ ಕರನ್ ಅವರು ಒಳ್ಳೆ ಫೇಸರ್ ಅಂತ ಹೇಳಬೇಕು, ಸಖತ್ತಾಗಿ ಬೌಲಿಂಗ್ ಮಾಡ್ತಾ ಹೇಳ್ಬೇಕು. ಇನ್ನು ಧೋನಿ ಮತ್ತೆ ಹೆಸರುಡು ಕೂಡ ಕಂಪ್ಯಾರಿಸನ್ ಮಾಡೋಕ್ಕಾಗೋದು ಅಂತ ಹೇಳ್ತೀನಿ. ಯಾಕಂತಾರೆ ಧೋನಿ ಅವರು ಎಂಥ ಫಿನಿಷರ್ ಗೊತ್ತಿರ್ಬೋದು, ಅವರು ಫಿನಿಷರ್ ಅಷ್ಟೇ, ವಿಕೆಟ್ ಕೀಪರ್ ಫಿನಿಷರ್. ಈ ಕಡೆ ಬೌಲಿಂಗಲ್ಲಿ ಹೆಸರುಡು ಅವರು ಅಷ್ಟೇ ವಿಕೆಟ್ ಕೇಳ್ತಾರೆ ಅಂತ ಹೇಳ್ಬೇಕು. ಯಾಕಂತಾರೆ ಅವರು ಬೌಲಿಂಗಲ್ಲಿ ವಿಕೆಟ್ ಕೇಳ್ತಾರೆ, ಅವರು ಬ್ಯಾಟಿಂಗಲ್ಲಿ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳಬೇಕು. MS ಧೋನಿ ತೆಲವಾ. ಇನ್ನು ಬೌಲಿಂಗ್ ವಿಚಾರಕ್ಕೆ ಸಂಪೂರ್ಣ ಬೌಲಿಂಗ್ ಗುರು ಎಷ್ಟ7 ಮತ್ತೆ ಜಿತೇಶ್ ಶರ್ಮಾ ಅಲ್ಲ ಎಷ್ಟ7 ಮತ್ತೆ ಅಶ್ವಿನ್ ಕಂಪ್ಯಾರಿಸನ್ ಮಾಡ್ತು ಅಂತಂದ್ರೆ ಯಾರಪ್ಪ ಅಶ್ವಿನ್ ಮತ್ತೆ ಎಷ್ಟ7 ನಡುವೆ ಕಂಪ್ಯಾರಿಸನ್ ಮಾಡ್ತು ಅಂತಂದ್ರೆ ಯಾರು ಗೆಲ್ತಾರೆ? ಎಷ್ಟೇನ ಇಬ್ಬರು ಕೂಡ ಈಕ್ವಲ್ ಆಗಿದ್ದಾರೆ, ಆದರೆ ಎಷ್ಟ7 ಇದರಲ್ಲಿ ಗೆಲ್ತಾರೆ ಅಂತ ಹೇಳ್ಬೇಕು. ಯಾಕಂತಾರೆ ಎಷ್ಟು ದಯಾಳ್ ಅವರು ರೀಸೆಂಟಾಗಿ ನೋಡ್ತು ಅಂತಾರೆ ಅಶ್ವಿನ್ಗಿಂತ ಸಖತ್ತಾಗಿ ಆಟ ಆಡ್ತಾ ಹೇಳ್ಬೇಕು. ಅಶ್ವಿನ್ಗಿಂತ ಚೆನ್ನಾಗಿ ಬೌಲಿಂಗಲ್ಲಿ ವಿಕೆಟ್ ಕಿತ್ತಿದ್ದಾರೆ ಎಷ್ಟೇ ಅಂತ ಹೇಳ್ಬೇಕು. ಯಾಕಂದ್ರೆ ನೋಡೋಂಗಿಲ್ಲ, ವಿಕೆಟ್ ಕಿತ್ಕೊಡಪ್ಪ ನಮಗೆ ಡೇ ಸಾಕು ಅಂದಂಗೆ ಇರ್ತಂತ ಹೇಳ್ಬೇಕು. 4 ಓವರ್ ಮಾಡು 40 ರನ್ ಕೊಡು 4 ವಿಕೆಟ್ ಕಿತ್ಕೊಡು ಸಾಕು ಅಂದ ರೀತಿ ಇರ್ತಾರೆ ಎಲ್ಲ ತಂಡಗಳು ಅಂತ ಹೇಳ್ಬೇಕು. ಯಾಕಂತಾರೆ ಈಗೆಲ್ಲ ಬ್ಯಾಟಿಂಗ್ ಯಾರು ರೂಪ್ತಾ ಇದ್ದಾರೆ ಅಂತ ಹೇಳ್ಬೇಕು. ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಅಂತ ಕಮೆಂಟ್ ಮಾಡಿ. ಇನ್ನು RCB ತಂಡಕ್ಕೆ ಬೌಲಿಂಗ್ ನೋಡ್ತು ಅಂತಂದ್ರೆ ಪತಿರಾಣ ಅವರು ಮತ್ತೆ ಇಲ್ಲಿ ಸ್ವಪ್ನ ಸಿಂಗ್ ಅವರೇ ಕಂಪೇರ್ ಮಾಡ್ತು ಅಂತಾರೆ. ಇಲ್ಲಿ ಗೆಲ್ಲೋದು ಪತಿರಾಣ ಅಲ್ಲ, ಅವರು ನಮ್ಮ ಸ್ವಪ್ನ ಸಿಂಗ್ ಅಂತ ಹೇಳ್ಬೇಕು. ಯಾಕಂತಾರೆ ಬ್ಯಾಟಿಂಗ್ ಆಲ್ರೌಂಡರ್ ಅಂತ ಹೇಳ್ಬೇಕು, ಅಂದ್ರೆ ಬೌಲಿಂಗ್ ಆಲ್ರೌಂಡರ್ ಅಂತ ಹೇಳ್ಬೇಕು. ಬ್ಯಾಟಿಂಗ್ ಅಲ್ಲಿ ಒಳ್ಳೆ ಸ್ಕಿಲ್ ಇದೆ ಅಂತ ಹೇಳ್ಬೇಕು. ಪತಿರಾಣ ಅವರು ಬರೀ ಬೌಲರ್ ಆಗಿ ಪಾತ್ರ ನಿರ್ವಹಿಸ್ತಾರೆ, ಆದ್ರೆ ಸ್ವಪ್ನ ಸಿಂಗ್ ಅವರು ಗೊತ್ತಿರ್ಬೋದು ಬ್ಯಾಟಿಂಗ್ ಬೌಲಿಂಗ್ ಎರಡೂ ಕೂಡ ಆದಂತ ಹೇಳ್ಬೇಕು. ಕೆಪಾಸಿಟಿ ಇದೆ, ಡೆತ್ ಅಲ್ಲಿ ಬಂದೆ ರನ್ ನೋಡಿ ಅಂತ ಕೆಪಾಸಿಟಿ ಆ ಕಾರಣದಾಗಿ ನಮ್ಮ ಪ್ಲೇಯಿಂಗ್ ಲೆವೆನ್ ಸ್ವಲ್ಪ ಬಲಿಷ್ಠ ಆಗುತ್ತೆ ಅಂತ ಹೇಳ್ಬೇಕು, ಚೆನ್ನಾಗಿಂತ ಅಂತ ಹೇಳ್ತೀನಿ. ಮತ್ತೆ ನೂರ್ ಅಹಮದ್ ಗುರು ಭುವನೇಶ್ವರ್ ಮತ್ತೆ ನೂರ್ ಅಹಮದ್ ನಡುವೆ ಹೋಯ್ತು ಅಂತಂದ್ರೆ ಇಲ್ಲಿ ಗೆಲ್ಲೋದು ಯಾರಪ್ಪ ಅಂತಂದ್ರೆ ಇದು ಸ್ವಲ್ಪ ಕಷ್ಟ ಆಗುತ್ತೆ ಹೇಳ್ಬೇಕು. ಯಾಕಂದ್ರೆ ನೂರ್ ಅಹಮದ್ ಬೌಲಿಂಗು ಮಾಡ್ತಾರೆ, ಬೌಲಿಂಗಲ್ಲಿ ಮೇನು ಬ್ಯಾಟಿಂಗ್ ಸ್ವಲ್ಪ ಸ್ವಲ್ಪ ಅಂತ ಹೇಳ್ಬೇಕು. ಆದರೆ ಭುವನೇಶ್ವರ್ ಕುಮಾರ್ ಅವರು ಪವರ್ ಪ್ಲೇಲಿ ವಿಕೆಟ್ ಕೇಳ್ತಾರೆ, ಅವರು ಬರೀ ಮಿಡ್ಲರ್ಸ್ ಅಂತ ಹೇಳ್ಬೇಕು, ಡೆತ್ತಲ್ಲಿ ಇಲ್ಲ ಅಂತ ಹೇಳ್ಬೇಕು ನೂರ್ ಅಹಮದ್ ಅವರು. ಆದರೆ ಭುವನೇಶ್ವರ್ ಕುಮಾರ್ ಅವರು ಡೆತ್ತು ಮಾಡ್ತಾರೆ, ಪವರ್ ಪ್ಲೇಲು ಮಾಡ್ತಾರೆ, ಮಿಡ್ಲಲ್ಲೂ ಮಾಡ್ತಾ ಹೇಳ್ಬೇಕು. ಇಲ್ಲಿ ಕಂಪಲ್ಸರಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಯಾರಪ್ಪ ಅಂತ ನಮ್ಮ ಭುವನೇಶ್ವರ್ ಅಂತ ಹೇಳ್ಬೇಕು. ಇಲ್ಲಿ ಒಟ್ಟಾರೆ ಪ್ಲೇಯಿಂಗ್ನಲ್ಲಿ ಕಂಪಲ್ಸರಿ ಮಾಡ್ತು ಅಂತಾರೆ ನಮ್ಮ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ವೆಲ್ಕಮ್ ಟು ದ ನಮಸ್ಕಾರ ಬೆಂಗಳೂರು. ಕಂಪಲ್ಸರಿ ಗೆಲ್ಲೋದು ನಮ್ಮ RCB ಪ್ಲೇಯಿಂಗ್ ಅಂತ ಹೇಳ್ಬೇಕು. ಒಟ್ಟಾರೆಗೂ ನಾನು ಹೇಳಲಿವಾ, ಆ ಟೀಮ್ ಹೆಂಗೆ ಇರಲಿ, ನಮ್ಮ ಟೀಮ್ ಅವ್ರಿಗಿಂತ ಒಂದು ಕೈ ಮೇಲೆ ಒಂದು ಹೆಜ್ಜೆ ಮೇಲೆ ಅಷ್ಟೇ ನಾವು ಹೇಳೋದೇ ಅಂತ. ಒಟ್ಟಾರೆ RCB ತಂಡ ಬಲಿಷ್ಠ ಆಗಿದೆ ಅಂತ ಕೆಲಸ ಕಮೆಂಟ್ ಮಾಡಿ ಗುರು. ಸಿಗೋದು ಹೇಳ್ತಾ ನಮಸ್ಕಾರ, ಜೈ RCB. ಈ ಸಲ ಕಪ್ ನಮ್ಮದೇ, ಹೊಡ್ಲೇಬೇಕು, ಹೊಡ್ತೀವಿ ಸೀಸನ್.